ನಮಸ್ಕಾರ ಎಲ್ಲ ನಮ್ಮ ಚಾಲಕ ಸಹೋದರ ಸಹೋದರಿಯರಿಗೆ. ಇವತ್ತು ನಮ್ಮ ವಾಹನ ಮಂಗಳೂರು ಕಡೆಗೆ ಲೋಡ್ ಆಗಿದೆ. ಈಗ ಉಡುಪಿ ಕಡೆಗೆ ಮಂಗಳೂರು ಕಡೆಗೆ ಲೋಡ್ ಮಾಡ್ಕೊಂಡು ಹೋಗ್ತಾರೋ ಉದ್ದೇಶ ಇಷ್ಟೇ. ನಮ್ಮ ಸಹೋದರರಿಬ್ರು ಬಹಳ ಹಠ ಮಾಡಿ ಕರೀತಾ ಇದ್ದಾರೆ ನಮ್ಮನ್ನ. ಈ ಸಿರಾಡಿ ಘಾಟಲ್ಲಿ ಹೋದ್ ಸಾರಿ ಮಳೆಯಲ್ಲಿ ಕುಸಿದಂತ ಒಂದು ರೋಡ್ ಅನ್ನ ಬಹಳ ಅದ್ಭುತವಾಗಿ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗಿ ಹಸಿರಾದ ಭೂಮಿಯನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಅದೆಷ್ಟು ಆನಂದವಾಗ್ತದೆ. ಈ ಒಂದು ಚಿಲಿಪಿಲಿ ಗಾನವನ್ನು ಕೇಳ್ತಾ ಆನಂದದ ಸಾಗರವೇ ಹರಿದಂತಾಗುತ್ತಿತ್ತು. ರೋಡ್ ಅಂತೂ ಇಷ್ಟು ಅದ್ಭುತವಾಗಿ ರೆಡಿ ಮಾಡಿದ್ದಾರೆ. ಇನ್ನೊಂದು ಒಳ್ಳೆಯ ಪ್ಲಾನ್ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಹೋದ ಸಾರಿ ಬೆಟ್ಟ ಕುಸಿದಂತ ಜಾಗದಲ್ಲಿಯೇ ಕಾಂಕ್ರೀಟು ಅಥವಾ ಕಟ್ಟಡವನ್ನ ಮಾಡದೆ ಕಂಬಿ ಮತ್ತು ಕಲ್ಲುಗಳನ್ನು ಉಪಯೋಗಿಸಿ ನೀರು ಸೋಸಿ ಹೋಗುವ ಹಾಗೆ ಬೆಟ್ಟದ ತಳಭಾಗದಿಂದ ಮಣ್ಣಿನೊಳಗಡೆಯಿಂದ ಬರುವಂತ ನೀರನ್ನ ತಡೆದು ಹಿಡಿಯದೆ ಸೋಸಿ ಹೋಗುವ ಹಾಗೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗೋ ಹೀಗೋ ನಾವು ಘಾಟನ್ನ ಇಳಿದು ಮಂಗಳೂರಿಗೆ ತಲುಪಿ ಹಾಗೆ ಉಡುಪಿಗೆ ತಲುಪಿದ್ದಾಯ್ತು. ಉಡುಪಿಯಲ್ಲಿ ನಮ್ಮ ಸಹೋದರರಿಬ್ರು ಕೆಲಸಕ್ಕೆ ಅಂತ ಬಂದಿದ್ದಾರೆ. ಅವರ ಜೊತೆಯಲ್ಲಿ ಇವತ್ತು ಊಟ ನೋಡಿ, ಒಂದು ಒಳ್ಳೆಯ ಊಟವನ್ನು ತೆಗೆದುಕೊಂಡು ಬಂದಿದ್ದಾರೆ. ಮನೆಯಿಂದ ರೈಸು ಮತ್ತು ಚಿಕನ್ ಸಾಂಬಾರ್ ತಂದಿದ್ರು. ಚಿಕನ್ ಅಂತೂ ಅದ್ಭುತವಾಗಿತ್ತು. ಊಟ ಮಾಡಿ ವಾಹನದಲ್ಲಿ ನಾವೆಲ್ಲರೂ ಮಲಿಕೊಂಡು ಬೆಳಗಿನ ಜಾವ ಎದ್ದು ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸಬೇಕಾಗಿತ್ತು. ಎಲ್ಲಿ ಹೋಗುತ್ತೆ ತಿಂಗಳು ಪಾರ ಹಾಕಿದ್ರೆ ನಮ್ದು ಗಾಡಿ ಹೊಂಟ್ಬೋದು. ಅದು ನೀರು ಮುರ್ದ ಇಡ್ಬೇಕು ಮಾಡ್ರಿ ಯಾರಿಗೆ ಯಾರ ಜೊತೆಯಲ್ಲಾದರೂ ಬೆರೆಯುವುದು ಬಹಳ ಈಜಿ. ಆದರೆ ಸ್ವಲ್ಪ ಸಮಯವೇ ಅವರೊಟ್ಟಿಗೆ ಇದ್ದರೂ ಸಹ ಬರುವಾಗ ಅದೆಷ್ಟು ಬೇಸರವಾಯಿತು ಎಂದರೆ, ಇನ್ನೂ ಕೊಂಚ ಕಾಲ ಕಳೆಯಬೇಕೆಂದರೂ ಕೆಲಸದ ನಿಮಿತ್ತ ಬೆಳೆಯಬೇಕಾಗಿತ್ತು.